ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯಿಂದ ಟಿಕೆಟ್ ಕೈ ತಪ್ಪುವ ಹಿನ್ನೆಲೆ ಬೆಂಬಲಿಗರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನೋಡಿ, ಈಗ ಪ್ರತಾಪ್ ಸಿಂಹಗೆ ಬಹುತೇಕವಾಗಿ ಟಿಕೆಟ್ ಸಿಗುವುದಿಲ್ಲ ಅಂತ ಗೊತ್ತಾದ ಮೇಲೆ ಅವರ ಬೆಂಬಲಿಗರು ಅಭಿಮಾನಿಗಳು ಈಗ ಪ್ರತಿಭಟನೆಗಿಳಿದಿದ್ದಾರೆ. ಟಿಕೆಟ್ ಬಹುತೇಕವಾಗಿ ಅವರಿಗೆ ಕೈ ತಪ್ಪಿದೆ ಅನ್ನೋದನ್ನ ಅರಿತು ಪ್ರತಾಪ್ ಸಿಂಹಗೆ ಈ ಬಾರಿ ಟಿಕೆಟ್ ಕೊಡಬೇಕು ಅಂತ ಪಟ್ಟು ಹಿಡಿತಾ ಇದ್ದಾರೆ. ಸಿಂಹಾಪುರ ಹೋರಾಟಕ್ಕಿಳಿದಿದ್ದಾರೆ ಬೆಂಬಲಿಗರು. ಯಾಕಂದರೆ ಯದುವೀರ್ ಒಡೆಯರ್ ಅವರ ಹೆಸರು ಬಲವಾಗಿದೆ. ಈಗ ಪ್ರತಿಭಟನೆಯ ಹಾದಿಯನ್ನು ತುಳಿದಿದ್ದಾರೆ. ಯಾಕಂದರೆ ಪ್ರತಾಪ್ ಸಿಂಹ ಕೂಡ ಭಾವನಾತ್ಮಕವಾಗಿ ಮಾತಾಡ್ತಿದ್ದಾರೆ. ಈಗ ಅವ್ರ ಹೇಳಿಕೆಗಳು ನೋಡಿದ್ರೆ ಗೊತ್ತಾಗ್ತಾ ಇದೆ ಟಿಕೆಟ್ ಕೈ ತಪ್ಪಿರ್ಬೋದು ಅಂತ. ಬಟ್ ಈಗ ಇದು ಸಹಜವಾಗಿ ಎಲ್ಲ ನಾಯಕರ ಬೆಂಬಲಿಗರು ಮಾಡುವಂತಹ ಒಂದು ಪ್ರತಿಭಟನೆಗಳು. ಈ ಚುನಾವಣೆ ಟೈಮಲ್ಲಿ ಟಿಕೆಟ್ ಕೈ ತಪ್ಪಿದರೆ ಕೆಲವೊಬ್ಬರಷ್ಟೇ ನನಗೆ ತಪ್ಪಿದೆ, ನಾನು ಓಕೆ ಎಲ್ಲ ಹೇಳ್ತಿರ್ತಾರೆ, ನಾನು ಒಡೆಯರವ್ರ ಪರವಾಗಿ ಕೆಲಸ ಮಾಡ್ತೀನಿ, ಯಾರಿಗೆ ಕೊಟ್ಟರು ಟಿಕೆಟು ನಾನು ಓಡಾಡ್ತೀನಿ ಅಂತ ಹೇಳ್ತಿರ್ತಾರೆ. ಆದರೆ ಬೆಂಬಲಿಗರಿಗೆ ಸಹಜವಾಗಿ ಅದು ಅಸಮಾಧಾನಕ್ಕೆ ಕಾರಣ ಆಗಿರುತ್ತೆ. 2 ಬಾರಿ ಪ್ರತಾಪ್ ಸಿಂಹ ಅವ್ರಿಗೆ ಅಲ್ಲಿನ ಜನ ಆಶೀರ್ವಾದವನ್ನು ಮಾಡಿದರು. ಇನ್ನು ಹೆಂಗಿದ್ದಾರೆ, ಟಿಕೆಟ್ ಕೊಡ್ಬೋದಾಗಿತ್ತು, ಯಾವುದೋ ಕಾರಣಗಳನ್ನ ಇಟ್ಕೊಂಡು ಅವ್ರಿಗೆ ಟಿಕೆಟ್ ತಪ್ಪಿಸೋದು ಎಷ್ಟರ ಮಟ್ಟಿಗೆ ಸರಿ, ಸ್ಥಳೀಯ BJP ನಾಯಕರು ಕೂಡ ಇದಕ್ಕೆ ಕಾರಣ ಆಗಿದ್ದಾರೆ, ಈ ರೀತಿ ಚರ್ಚೆಗಳೇನಿದಾವಲ್ಲ, ಇದೆಲ್ಲವೂ ಕೂಡ ಕಾರ್ಯಕರ್ತರ ನೋವಿಗೆ ಕಾರಣ ಆಗ್ತಾ ಇದೆ. ಬೆಂಬಲಿಗರು, ಪ್ರತಾಪ್ ಸಿಂಹ ಅವರ ಬೆಂಬಲಿಗರು ಈಗ ಪ್ರತಿಭಟನೆಯನ್ನು ಶುರು ಮಾಡಿದ್ದಾರೆ. ಈ ಮೂಲಕ ಟಿಕೆಟ್ ಕೊಡಲೇಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಜೊತೆಲೆ ಅಬಿಂದು ಬಂದು ನಿಂತ್ಕೊಂಡ್ರೆ ಜೊತೆಲೆ ಅಬಿಂದು ಬಂದು ನಿಂತ್ಕೊಂಡ್ರೆ Let's go!
ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪುನೀತ್, ಗಮನಿಸ್ತಾ ಇದ್ದೀವಿ ಪ್ರತಾಪ್ ಸಿಂಹ ಪರವಾಗಿ ಬೆಂಬಲಿಗರು ಸಿಡಿದಿದ್ದಾರೆ, ಬೀದಿಗೆ ಬಂದಿದ್ದಾರೆ. ಮಹಿಳಾ ಬೆಂಬಲಿಗರಲ್ಲಿ ಅಳುತ್ತಾ ಇದ್ರು. ಅವರ ಮಾತಾಡಿಸುವಂತಹ ಪ್ರಯತ್ನ ಆಗುತ್ತಾ ಪ್ರಾರಂಭದಲ್ಲೇ ಪುನೀತ್? ಖಂಡಿತವಾಗಿ ಪ್ರಭು, ಬಹಳ ಮುಖ್ಯವಾಗಿ ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಲೋಕಸಭಾ ಟಿಕೆಟ್ ಕೈ ತಪ್ಪುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗ ಪ್ರತಾಪ್ ಸಿಂಹ ಅವರ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ಪ್ರತಿಭಟನೆಯಲ್ಲಿ ಪ್ರಮುಖವಾಗಿ ಪ್ರತಾಪ್ ಸಿಂಹ ಅವರು ಕಾಂಗ್ರೆಸ್ಗೆ ಟಕ್ಕರ್ ಕೊಟ್ಟಂತದ್ದಿರಬಹುದು, ಜೊತೆಗೆ ಇಲ್ಲಿ ಮೈಸೂರಿನಲ್ಲಿ ಸತತ 10 ವರ್ಷಗಳ ಕಾಲ ಅವರು ಕಾರ್ಯನಿರ್ವಹಿಸಿದಂತದ್ದಿರಬಹುದು. ಹೀಗಾಗಿ ಮಹಾರಾಜರಿಗೆ ಟಿಕೆಟ್ ಅನ್ನ ಕೊಡುವ ಬದಲು ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಕೊಡಬೇಕು. ಆ ಮೂಲಕ ದೇಶಕ್ಕೆ ಮೋದಿ ಆದ್ರೆ ಮೈಸೂರು ಮತ್ತೆ ಕೊಡಗಿಗೆ ಪ್ರತಾಪ್ ಸಿಂಹ ಅವರು ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮೈಸೂರಿನ ಹಿನ್ಕಲ್ನ ಫ್ಲೈಓವರ್ ಬಳಿ ಪ್ರತಾಪ್ ಸಿಂಹ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ಈಗ ನಾನು ಅವ್ರನ್ನ ಮಾತನಾಡಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಬಹಳ ಮುಖ್ಯವಾಗಿ ಪ್ರತಾಪ್ ಸಿಂಹ ಅವರ ಪರವಾಗಿ ಈಗ ಪ್ರತಿಭಟನೆಗಳು ಆರಂಭವಾಗಿರ್ತಕ್ಕಂಥದ್ದು. ಈಗ ನನ್ನೊಟ್ಟಿಗೆ ಪ್ರತಿಭಟನಾಕಾರಿದ್ದಾರೆ. ಮೇಡಮ್, ಏನು ಒತ್ತಾಯ ಮಾಡ್ತೀವಿ? ದಯವಿಟ್ಟು ಸರ್, 70 ವರ್ಷದಲ್ಲಿ ಯಾರು ಮಾಡಿದಂತ ಕೆಲಸನ ಪ್ರತಾಪ್ ಸಿಂಹ ಅವರು ಕೆಲಸ ಮಾಡಿದ್ದಾರೆ. ನಮ್ಮ ಬಿಜೆಪಿ MP ಇದ್ದವರು ಕೆಲಸ ಮಾಡಿರ್ಲಿಲ್ಲ. ಇವತ್ತು 10 ವರ್ಷದಲ್ಲಿ ಮೈಸೂರು ಏನು ಅಂತ ತೋರಿಸಿಕೊಟ್ಟಿದ್ದಾರೆ. ಮೈಸೂರು ಜನತೆಗೆ ಏರ್ಪೋರ್ಟ್ ಆಗ್ಬೋದು, ಕನೆಕ್ಟಿವಿಟಿ ರೋಡ್ ಆಗ್ಬೋದು, ಟ್ರೈನ್ ಆಗ್ಲಿ ಎಲ್ಲ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಮೋದಿ ಜೊತೆ ಇನ್ನು 5 ವರ್ಷ ಕೆಲಸ ಮಾಡಕ್ಕೆ ಕೊಟ್ಬಿಡಿ. ಅವರೇ ಬೇಡ ಅಂತ ಹೋಗ್ತಾರೆ. ಇನ್ನು 5 ವರ್ಷ ಕೆಲಸ ಕೊಡಿ. ನಮ್ಮ ಮಕ್ಕಳು ಹೊರಗೆ ಹೋಗ್ಬೇಕಾಗಿಲ್ಲ, ಇಲ್ಲೇ ಸ್ಮಾರ್ಟ್ ಸಿಟಿ ಮಾಡಿ ಮಕ್ಕಳಿಗೆ ಮನೆ ಬಾಗ್ಲಲ್ಲಿ ಕೆಲಸ ಕೊಡಿಸ್ತಾರೆ. ನಾವು ದಯವಿಟ್ಟು ನಾವು ಒಡೆಯರು ಬೇಡ ಅನ್ನಲ್ಲ, ಒಡೆಯರು ರಾಜರಾಗೆ ಇರ್ಲಿ, ನಾವು ಅವ್ರನ್ನ ದೇವರ ತರ ನೆನೆಸಿರೋದು. ಇನ್ನು 5 ವರ್ಷ ನಮ್ಮ ಪ್ರತಾಪ್ ಸಿಂಹನಿಗೆ ಕೊಡಿ. ಏನು ಮೈಸೂರು ಅಂತ ತೋರಿಸ್ತಾರೆ. ದಯವಿಟ್ಟು ಮೋದಿಜಿ, ವಿ ನೀಡ್ ಪ್ರತಾಪ್ ಸಿಂಹ. ದಯವಿಟ್ಟು ಇಷ್ಟೊಂದೆಲ್ಲ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತೀರಿ, ಆದ್ರೆ ಯಾಕೆ ಬದಲಾವಣೆ ಯಾಕೆ ಮಾಡಬೇಕು? ಒಳಗೆ ಮಾಡಿರೋದು ಸರ್. ಅವ್ರನ್ನ ತುಳಿಬೇಕು ಅಂತ ಕಾಂಗ್ರೆಸ್ನವರು ಪ್ಲಸ್ ನಮ್ಮಲ್ಲೇ ಇದ್ದಂತವರೇ ಮಾಡಿರೋದು. ಇಂಥ ಒಳ್ಳೆ ವ್ಯಕ್ತಿ ಲೀಡರ್ ಸಿಗಲ್ಲ ಸರ್. ನಾನ್ ಕರಪ್ಷನ್ ಮೋದಿ ಬಿಟ್ರೆ ಪ್ರತಾಪ್ ಸಿಂಹನೇ ಸರ್. ಮೋದಿ ಬಿಟ್ರೆ ಪ್ರತಾಪ್ ಸಿಂಹನೇ. ದೇಶಕ್ಕೆ ಮೋದಿಯಾಗೆ, ನಮ್ಮ ಮೈಸೂರು ಕೊಡಗಿಗೆ ಮೈಸೂರಿಗೆ ಪ್ರತಾಪ್ ಸಿಂಹ ಸರ್. ಯಾಕೆ ಮಿಸ್ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಯಾಕಂತ ಹೇಳಿದ್ರೆ ಈಗ ನೀವು ಅವರು ಪ್ರತಾಪ್ ಸಿಂಹ ಅವರ ಬೆಂಬಲಿಗರಾಗಿರೋದ್ರಿಂದ ನಿಮ್ಗೆ ಗೊತ್ತಿರುತ್ತೆ ಯಾವ ಕಾರಣಕ್ಕೆ ಮಿಸ್ ಮಾಡ್ತಾರೆ. ರಾಜಕೀಯ ಒಳತಂತ್ರ ಮಾಡ್ತಾ ಇದ್ದಾರೆ ಸರ್. ಅವ್ರೊಬ್ರೇ ಬೆಳಿಬೇಕು, ಬೇರೆ ಮಕ್ಕಳನ್ನ ಬೆಳೆಯಕ್ ಬಿಡ್ತಾ ಇಲ್ಲ. ಅಷ್ಟೇ ಸರ್. ಇವತ್ತು ಪ್ರತಾಪ್ ಸಿಂಹ ಅವನು ಒಬ್ಬ ಜಾತಿ ರಾಜಕೀಯ ಮಾಡ್ತಾ ಇಲ್ಲ ನೋಡಿ. ಇವತ್ತು ನನ್ನ ಆಯ್ಡು ಚೆನ್ನಾಗದ ಬಲ್ಜಿಗ, ನಾ ಇನ್ನು ಗೌಡ್ರವಳಲ್ಲ. ಯಾಕೆ ಬಂದಿದ್ದೀನಿ? ಒಳ್ಳೆ ಕೆಲಸ ಮಾಡಿಯಾನೆ ಹುಡುಗ, ಅದಕ್ಕೆ ಬಂದಿದ್ದಾನೆ. ಅವರು ಇಲ್ಲೂ ಇದ್ರೆ ಇವತ್ತು ಇನ್ನು 5 ವರ್ಷ ಕೊಡಿ. ನೀವೇನ್ ಹೇಳ್ತೀರಮ್ಮ? ನಮ್ಗೆ ದಯವಿಟ್ಟು ನಮ್ಮ ಪ್ರತಾಪ್ ಸಿಂಹನೇ ಬೇಕು. ಯಾಕೆಂದ್ರೆ ಅವ್ರು ಕೆಲಸ ಮಾಡ್ದಂಗೆ ಯಾರು ಮಾಡಿಲ್ಲ. ನಮ್ಮ ಸಿಂಹ ಅದು. ನಮ್ ಸಿಂಹಂಗೆ ಟಿಕೆಟ್ ಬೇಕು. ನಮ್ ಸಿಂಹ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸತ್ಯ ಧರ್ಮದ ಮನುಷ್ಯ. ಸೊ ಈಸ್ ಎ ಲೈಕ್ ಎ ಫೈರ್. ಸೊ ನಮ್ಮ ಪ್ರತಾಪ್ ಸಿಂಹಂಗೆ ಟಿಕೆಟ್ ಬೇಕು. ವಿ ವಾಂಟ್ ಮಹಾರಾಜರು ಯಾಕೆ ಬೇಡ ಅಂತ? ಮಹಾರಾಜರು ಯಾಕೆ ಬೇಡ? ಅವ್ರು ಏನು ಅಂತ ರಾಜರಿಗೆ ಗೌರವ ಕೊಡ್ತೀವಿ. ರಾಜು ಏನಿದ್ರು ಅರಮನೆಯಲ್ಲಿ ಇರ್ಲಿ, ತೊಂದ್ರೆ ಇಲ್ಲ. ಪ್ರತಾಪ್ ಸಿಂಹ ಕೆಲಸ ಮಾಡ್ದಂಗೆ ಯಾರು ಮಾಡಿಲ್ಲ. ದಯವಿಟ್ಟು ಅಂತವ್ರಿಗೆ ನಮ್ಗೆ ಕೆಲಸ ಬೇಕು. ಏನೇ ಆಗ್ಲಿ ನಮ್ ಪ್ರತಾಪ್ ಸಿಂಹ ಹತ್ರ ಫೈರ್ ಯಾರು ಮಾಡಲ್ಲ. ರಾಜ್ರ ಬಗ್ಗೆ ಬೆಲೆ ಇದೆ, ಆದ್ರೆ ನಮ್ ಪ್ರತಾಪ್ ಸಿಂಹ ಸರ್ ನನ್ಗೆ ಏನ್ ಅರ್ಥ ಆಗ್ತಾ ಇಲ್ಲ ಅಂದ್ರೆ, ಇವರು ಸತತ 2 ಬಾರಿ ಒಂದು ಚಿಕ್ಕ ವಯಸ್ಸಿನಲ್ಲಿ ಗೆದ್ದಂತ ಒಬ್ಬ ವ್ಯಕ್ತಿ, ಅದಕ್ಕಾಗಿ ಅವರು ಟಿಕೆಟ್ ಕ್ಯಾನ್ಸಲ್ ಮಾಡಿರ್ಬೋದು.